ದನಿ, ಅದೇ ಕ್ರಿಸ್ತನ ದನಿ, ಎದೆಯ ನಿಶ್ಶಬ್ದ ಕೋಣೆಯಲ್ಲಿ ಅದು ಮಿಡಿಯುವ ಶಾಶ್ವತ ದನಿ. ನಮ್ಮ ಪ್ರತಿ ಉಸಿರಲ್ಲೂ ಪ್ರತಿಧ್ವನಿಸುವ ಒಲವಿನ ಜೀವದನಿ. ಅದೊಂದು ಪ್ರಭಾತದ ಸೂರ್ಯನಂತೆ ನಮ್ಮ ಆತ್ಮಗಳನ್ನು ಎಬ್ಬಿಸುವ ಜಾಗೃತಿ. ಬದುಕಿನ ತಲ್ಲಣಗಳನ್ನು ತಣಿಸಬಲ್ಲ ಪಿಸುಮಾತಿನ ತಂಗಾಳಿ. ಹುಚ್ಚು ಗಾಳಿಗೆ ಬೆಚ್ಚದೆ ಎದೆಯುಪ್ಪಿಸಿ ನಿಲ್ಲುವ ಕಲ್ಲು ಬಂಡೆ. ಕಾರ್ಕತ್ತಲಲ್ಲಿ ಕಾಣದ ದಾರಿಗೆ ಬೆಳಕಾಗುವ ಅಗಣ ದೀಪಗಳ ಸಾಲಿನ ಬೆಳಕು. ಶಂಕಿಸುವ ಕ್ಷಣಗಳಲ್ಲಿ ಅದು ಪಿಸುಗುಟ್ಟುವ ಸತ್ಯ. ಚೀತ್ಕಾರದ ಮನಸ್ಸಿಗೆ ಧೈರ್ಯ ಹೇಳುವ ಸಾಂತ್ವನ. ಪರೀಕ್ಷೆಗಳ ಅಗ್ನಿಕುಂಡಗಳ ಎದುರು ಮೆಟ್ಟಿ ನಿಲ್ಲುವ ಬದುಕಿನ ಅದಮ್ಯ ಶಕ್ತಿ. ಸಂಭ್ರಮಗಳಲ್ಲಿ ನಮ್ಮ ಆತ್ಮದೊಂದಿಗೆ ನರ್ತಿಸುವ ಸುಖದ ನೃತ್ಯ. ಈ ದನಿ ಶುದ್ಧವಾಗಿ ಹರಿಯುವ ನೀರಿನಂತೆ ಕಾಲದ ಕಲೆಗಳನ್ನು ತೊಳೆದು ಹಾಕಿ ಬಿಡುತ್ತದೆ. ಭರವಸೆ ಬೆಳಕು ಶಾಶ್ವತ ಬದುಕಿನ ಬಗ್ಗೆ ತಿಳಿ ಹೇಳುವ ಅನಂತ ಮಾತಾಗಿ ಬಿಡುತ್ತದೆ. ಬದುಕಿನ ತಿರುವುಗಳ ಪಥದಲ್ಲಿ ಹೆಜ್ಜೆ ಹಾಕುವಾಗ ಈ ದನಿ ನಮ್ಮ ನಿತ್ಯ ಬೆಳಕಿನ ಮಾರ್ಗದರ್ಶಕ. ದೈವಿಕ ಆಲಿಂಗನದ ಮಧುರ ಸ್ವರ, ಹೃದಯಗಳಲ್ಲಿ ಕಂಪಿಸುವ ಅನಂತ ಪವಿತ್ರ. ಈ ದನಿಯ ಹಾಡನ್ನು ಹಾಡುವಾಗ ಆದನಿ ಸುರಿಸುವ ಕೃಪೆಯನ್ನು ಎಲ್ಲೆಲ್ಲೂ ಎರಚೋಣ. ಆದನಿಯ ಪ್ರೀತಿಯ ಕೂಡುವಿಕೆಯಲ್ಲಿ ನಾವು ಶಾಂತಗೊಳ್ಳೋಣ, ನೆಮ್ಮದಿಗೊಳ್ಳೋಣ. ಭಕ್ತಿ ಪರವಶತೆಯಲ್ಲಿ ಆದನಿಯೊಂದಿಗೆ ವಿಶ್ರಾಂತಿಗೊಳ್ಳುತ್ತಾ ಎಂದು ಹಾಡದ ಬದುಕಿನ ಹಾಡನ್ನು ಹಾಡೋಣ. ಪ್ರಿಯರೇ, ಇದೀಗ ನೀವು ಕೇಳುತ್ತಿರುವುದು ಕ್ರಿಸ್ತ ದನಿ ಯೂಟ್ಯೂಬ್ ಚಾನೆಲ್. ಅನುದಿನದ ಪ್ರಾರ್ಥನೆಗಳು. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ,
ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ತ್ರಿಕಾಲದ ಪ್ರಾರ್ಥನೆ. ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ, ವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಪೂಜ್ಯ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬೆಳಗಿನ ಆರಾಧನೆ. ಪಿತ, ಸುತ, ಪವಿತ್ರಾತ್ಮರು ತ್ರಯೇಕ ದೇವರು ಆಗಿರುವ ಸರ್ವೇಶ್ವರ, ನಿಮ್ಮನ್ನು ಧೈರ್ಯದಿಂದ ಆರಾಧಿಸುತ್ತೇವೆ. ನಿಮ್ಮ ದಿವ್ಯ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸಿ ನಮಗೆ ಅವಶ್ಯವಾಗಿರುವ ಅನುಗ್ರಹವನ್ನು, ಮೋಕ್ಷ ಭಾಗ್ಯವನ್ನು ತಾವು ನಮಗೆ ದಯಪಾಲಿಸಿರುವಿರಿ ಎಂದು ನಂಬಿ ಸಕಲ ವಸ್ತುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ. ತಾವು ನಮಗೆ ಮಾಡಿದ ಲೆಕ್ಕವಿಲ್ಲದ ಉಪಕಾರಗಳಿಗಾಗಿ, ವಿಶೇಷವಾಗಿ ಈ ಕಳೆದ ರಾತ್ರಿ ನಮ್ಮನ್ನು ಕಾಪಾಡಿ ಇದುವರೆಗೆ ನಮ್ಮನ್ನು ರಕ್ಷಿಸಿದುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಿಮ್ಮ ಆಜ್ಞೆಯನ್ನು ಮೀರದೆ ನಿಮ್ಮ ಚಿತ್ತವನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇವೆಂದು ದೃಢಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಯೋಚನೆ, ಮಾತುಕತೆ, ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಆತ್ಮ ಶರೀರದೊಂದಿಗೆ ನಿಮಗೆ ಒಪ್ಪಿಸುತ್ತೇವೆ. ನಾವು ಮಾಡುವ ಸತ್ಕ್ರಿಯೆಗಳನ್ನೆಲ್ಲ ಯೇಸು ಸ್ವಾಮಿಯ ಪುಣ್ಯ ಕಾರ್ಯಗಳೊಂದಿಗೆ ಅಂಗೀಕರಿಸಿರಿ. ಇದಲ್ಲದೆ ನಾವು ಇದುವರೆಗೆ ಕಟ್ಟಿಕೊಂಡಿರುವ ಪಾಪಗಳಿಗಾಗಿಯೂ ಇತರರ ಪಾಪಗಳಿಗಾಗಿಯೂ ಪರಿಹಾರ ಮಾಡಲು ಪ್ರಯತ್ನಿಸುತ್ತೇವೆ. ನಿಮ್ಮ ಮಿತಿಯಿಲ್ಲದ ದಯೆಯಿಂದ ನಮ್ಮನ್ನು ಈಕ್ಷಿಸಿ ಕಾಪಾಡಿರಿ ಪ್ರಭು. ಆಮೆನ್. ಪ್ರಭು ಯೇಸುವೆ, ಸೃಷ್ಟಿಗಳೆಲ್ಲವೂ ಆನಂದದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತಿವೆ, ಏಕೆಂದರೆ ನಿಮ್ಮ ಅನಂತ ಕೃಪೆಯಿಂದ ನೀವು ಅವುಗಳೆಲ್ಲವನ್ನು ಸೃಷ್ಟಿ ಮಾಡಿ ಅದ್ಭುತಕರವಾಗಿ ಪರಿಪಾಲಿಸುತ್ತಿರುವಿರಿ. ಸೃಷ್ಟಿಗಳಿಗೆ ಕಾರಣಕರ್ತರು, ನಮ್ಮ ಆತ್ಮಗಳ ಸಂರಕ್ಷಕರು ಆಗಿರುವ ಪಿತ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಮಹಿಮೆಯಾಗಲಿ. ಆಮೆನ್. ಉಪಕಾರ ಸ್ಮರಣೆ. ಕೀರ್ತನೆ 100. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ, ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು. ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿರಿ ಧನ್ಯವಾದಗಳೊಂದಿಗೆ. ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆತನ ನಾಮವನ್ನು ಕೊಂಡಾಡಿರಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು ಪ್ರಭು, ಎನಿತೋ ಒಳ್ಳೆಯವನು, ಇರುವುದು ಆತನ ಪ್ರೀತಿ ಯುಗಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಪ್ರಾರ್ಥನೆ. ಪ್ರಭುವೇ, ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮ ಪವಿತ್ರ ನಾಮವನ್ನು ಹೊಗಳಿ ಕೊಂಡಾಡುತ್ತೇವೆ, ಏಕೆಂದರೆ ನೀವು ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುವ ಪ್ರಭು ಆಗಿದ್ದೀರಿ. ಪಿತ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೆನ್. ಪರಮಪ್ರಸಾದ ಸ್ತುತಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ.
ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲಿ. ರಕ್ಷಣೆಯ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂಥ ಕೇಳೊಂದೂ ಬಾರದು ನಿನ್ನ ಪಾಲಿಗೆ. ನೀನದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೀನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದೂ ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದಡೆಯಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆ ಅವನನ್ನು, ನನ್ನ ನಾಮ ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆಯಿಟ್ಟಾಗ ಅವನಿಗೆ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು, ಅವನನ್ನು ಉದ್ಧರಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನಿತ್ತು ಅವನನ್ನು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪಾಲನೆಯು ಸ್ತುತ್ಯಾರ್ಹವಾದುದು. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಪೂಜ್ಯ ನಾಮವನ್ನು ಕೂಗಿ ಕರೆಯುವ ಯಾರೂ ಎಂದೂ ನಿರಾಶರಾಗಿಲ್ಲ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೇನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಕೀರ್ತನೆ 51. ಪಾಪಕ್ಷಮೆಯನ್ನು ಬೇಡುವುದು. ಕೃಪಾಳು ದೇವ, ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ಕೃಪಾಳು ದೇವ, ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹ ಎಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪದ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಹಿಸ್ಸೊಪ್ಪಿನಿಂದ ನೀ ಚಿಮುಕಿಸಿ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನು ಮೊಳಗಿಸೆನ್ನೊಳು, ಪುಳಕಗೊಳ್ಳವವು ನೀ ಮುರಿದೆಲುಬುಗಳು. ನನ್ನ ಪಾಪದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ.
ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ. ನಿನ್ನ ಸತ್ಯ ಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡುವಂತೆ ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ಕೃಪೆಗೆ ಅನುಸಾರವಾಗಿ ನಮ್ಮ ಮೇಲೆ ದಯೆ ತೋರಿ ಅನಂತ ಕೃಪೆಯಿಂದ ನಮ್ಮ ದೋಷಗಳನ್ನೆಲ್ಲ ಅಳಿಸಿಬಿಡಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ಕೀರ್ತನೆ 136. ಪ್ರಭುವಿಗೆ ಸ್ತುತಿಮಾಲೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹತ್ಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಫರೋವನನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅಮೋರಿಯರ ರಾಜನಾದ ಸಿಹೋನನನ್ನು ಕೊಂದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವರಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಾರ್ಥನೆ. ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ ದಿನವನ್ನು, ಇಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸಿ
ಎಲ್ಲವೂ ನಿಮ್ಮ ಚಿತ್ತದಂತೆ ನೆರವೇರಲೆಂದು ಬೇಡುತ್ತೇವೆ. ಪ್ರಭು, ನಿಮ್ಮ ಪರಮ ತ್ರಿತ್ವದ ಶಕ್ತಿಯನ್ನು, ನಿರಂತರ ಸಹಾಯವನ್ನು ನಮಗೆ ದಯಪಾಲಿಸಿರಿ. ಸಂತ ಮರಿಯಮ್ಮನವರ ಮತ್ತು ಸಂತ ಜೋಸೆಫರ ಬಿನ್ನಹಗಳು, ಸಂತ ಮಿಕಾಯೇಲರ ಮತ್ತು ಸಕಲ ದೇವದೂತ ಗಣಗಳ ಪ್ರಾರ್ಥನೆಗಳು, ಸಂತರುಗಳಾದ ಥೋಮಸ್, ಅಂತೋಣಿ, ಕ್ಲೇರೆಟ್ ಹಾಗೂ ಸಂತ ಬೆನೆಡಿಕ್ಟರ ಮಧ್ಯಸ್ಥಿಕೆಯು ನಮಗೆ ನೆರವಾಗಲಿ. ಪಾಪಿಗಳು, ಬಲಹೀನರು ಆಗಿರುವ ನಮಗೆ ನಿಮ್ಮ ಅನಂತ ಕೃಪಾವರಗಳು ನಿರಂತರವಾಗಿ ಲಭಿಸುವಂತಾಗಲಿ. ಅವು ನಮಗೆ ಅಭಯವೂ ಸಹಾಯವೂ ದುಷ್ಟ ಶಕ್ತಿಗಳಿಂದ ಸಂರಕ್ಷಣೆಯನ್ನು ನೀಡಿ ನಿತ್ಯಾನಂದಕ್ಕೆ ನಮ್ಮನ್ನು ಕರೆದೊಯ್ಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ಪ್ರಾರ್ಥನೆ. ಓ ಮಹಾಪ್ರೀತಿಪಾತ್ರರು, ಮಹಿಮಾಭರಿತರೂ ಆದ ಯೇಸುವಿನ ದಿವ್ಯ ಹೃದಯವೇ, ಮನುಷ್ಯರ ಮೇಲಿನ ಪ್ರೀತಿಯಿಂದ ಪ್ರಜ್ವಲಿಸುವ ದಿವ್ಯ ಹೃದಯವೇ, ಅತ್ಯಂತ ಸ್ನೇಹದಿಂದ ಹೊತ್ತಿ ಉರಿದು ಬುದ್ಧಿಗೆಟುಕದ ಮನುಷ್ಯಾವತಾರದ ಪರಮ ರಹಸ್ಯವನ್ನು ಈಡೇರಿಸುವುದಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದಿರಿ. 33 ವರ್ಷ ಮಾನವರೊಡನೆ ಸಂಚರಿಸಿ ನಿತ್ಯ ಸೌಭಾಗ್ಯದ ಮಾರ್ಗವನ್ನು ತೋರಿಸಿದಿರಿ. ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ. ಇದಲ್ಲದೆ ಲೋಕಾಂತ್ಯದವರೆಗೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಪ್ರಸಾದವನ್ನು ಸ್ಥಾಪಿಸಿದಿರಿ. ಓ ಮಹಾಪ್ರೀತಿಗೆ ಯೋಗ್ಯವಾದ ಯೇಸುವಿನ ದಿವ್ಯ ಹೃದಯವೇ, ಅಷ್ಟು ಪ್ರೀತಿಯನ್ನು ತೋರಿಸಿದ ನಂತರವೂ ನಿಮ್ಮನ್ನು ಪ್ರೀತಿಸದಿರುವ ಮನುಷ್ಯನಿರಬಹುದೋ? ಓ ದಿವ್ಯ ಹೃದಯವೇ, ನಿಜವಾಗಿಯೂ ಅಂಥವರು ಅನೇಕರಿದ್ದಾರೆ. ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ, ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸುತ್ತಾರೆ. ನಿಮ್ಮ ದಾಸನಾದ ನಾನು ಇಂತಹ ಭಯಂಕರ ದುಷ್ಕೃತ್ಯಗಳ ನಿಮಿತ್ತ ಭಯಭರಿತನಾಗಿ ನಿಂದೆಗೆ ಒಳಗಾದ ನಿಮ್ಮ ದಿವ್ಯ ಹೃದಯದ ಕುರಿತು ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಬಿದ್ದು ಪ್ರಲಾಪಿಸುತ್ತೇನೆ. ಅಲ್ಲದೆ ನನ್ನ ಸ್ವಂತ ಕೃತಜ್ಞತೆಯನ್ನು ಅನ್ಯ ಧರ್ಮೀಯರಿಂದಲೂ ದುರ್ಬೋಧಕರಿಂದಲೂ ನೀತಿಗೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲಾದ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇನೆ. ಆಹಾ, ಯೇಸುವಿನ ಮಧುರವುಳ್ಳ ಹೃದಯವೇ, ದಾಸರಾದ ನಮ್ಮನ್ನು, ನಮ್ಮ ಅಧೀನಕ್ಕೆ ಒಳಪಟ್ಟ ಸಕಲ ಆತ್ಮಗಳನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸುತ್ತೇನೆ. ಈ ಕಾಣಿಕೆಯನ್ನು ಅಂಗೀಕರಿಸಿರಿ. ಈ ನಿಮ್ಮ ಕ್ರೈಸ್ತ ಧರ್ಮಸಭೆಯನ್ನು ಕಾದು ರಕ್ಷಿಸಿರಿ. ಇದರ ಬೋಧನೆಯನ್ನು ದೃಢವಾಗಿ ವಿಶ್ವಾಸಿಸಲು, ಕಟ್ಟಳೆಗಳನ್ನು ಅನುಸರಿಸಲು ಅಗತ್ಯವಾದ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಿರಿ. ಆರಾಧನೆಗೆ ಯೋಗ್ಯವಾದ ನಿಮ್ಮ ದಿವ್ಯ ಹೃದಯವನ್ನು ಪ್ರೀತಿಸಲು, ಅದರ ಪುಣ್ಯ ಫಲಗಳನ್ನು ಮನಗಾಣಲು ಕೃಪೆ ನೀಡಿರಿ. ಯೇಸುವಿನ ಮಧುರ ಹೃದಯವೇ, ದಾರಿ ತಪ್ಪಿ ಕೆಟ್ಟು ಹೋಗಿರುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿರಿ. ಪ್ರಭುವೇ, ನಿಮ್ಮ ದಿವ್ಯ ಹೃದಯದ ಮಿತಿಯಿಲ್ಲದ ಸ್ನೇಹದಿಂದಲೂ ನಿಮ್ಮ ಅತ್ಯಂತ ಮಹಿಮೆಗಾಗಿಯೂ ಇವರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿಭರಿತವಾದ ಯೇಸುವಿನ ದಿವ್ಯ ಹೃದಯವೇ, ನಮ್ಮ ಸುತ್ತಮುತ್ತಲಿರುವವರ ಮೇಲೆ ದಯೆ ತೋರಿರಿ. ಅವರನ್ನು ನಿಮ್ಮ ಮಕ್ಕಳನ್ನಾಗಿ ಮಾರ್ಪಡಿಸುವ ಕೃಪಾ ಪ್ರವಾಹಕ್ಕೆ ಅವರ ಹೃದಯದ ಬಾಗಿಲುಗಳನ್ನು ತೆರೆಯಿರಿ. ಆತ್ಮಗಳಿಗಾಗಿ ಯಾತನೆಯನ್ನು ಅನುಭವಿಸಿದ ನೀವು ಅವರ ನಾಶವನ್ನು ಸಹಿಸುವಿರೋ? ನಿಮ್ಮ ಶಿಲುಬೆಯ ಬಲಿಯೂ ಹೃದಯದ ಗಾಯವೂ ಅವರ ರಕ್ಷಣೆಗೆ ವ್ಯರ್ಥವಾಗಬೇಕೋ? ಆಹಾ, ನಮ್ಮ ಒಳ್ಳೆಯ ಯೇಸುವೆ, ನಿಮ್ಮ ಎಲ್ಲ ಗಾಯಗಳು, ಕಣ್ಣೀರು, ಪ್ರಾರ್ಥನೆಗಳ ಫಲಗಳನ್ನು ಹಾಗೂ ನಿಮ್ಮ ಆರಾಧ್ಯ ಹೃದಯದ ಪ್ರತಿಯೊಂದು ಚಲನೆಗಳನ್ನು ಅವರ ರಕ್ಷಣೆಗಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಯಾತನೆಯ ಫಲಗಳಿಂದ ಅವರ ಪಾಪಗಳನ್ನು ಕ್ಷಮಿಸಿರಿ. ಅಂಧಕಾರದಲ್ಲಿ ಮುಳುಗಿರುವವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಸಂತ ಮರಿಯೇ, ಯೇಸುವಿನ ನಿಷ್ಕಳಂಕ ಮಾತೆಯೇ, ಕ್ರೈಸ್ತರ ಸಹಾಯವೇ, ಪಾಪಿಗಳ ಆಶ್ರಯವೇ, ಈ ಕಣ್ಣೀರ ಕಣಿವೆಯಲ್ಲಿ ಪರದೇಶಿಗಳಾಗಿರುವ ನಿಮ್ಮ ಮಕ್ಕಳ ಮೇಲೆ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಆಹಾ, ದಯೆಯುಳ್ಳ ತಾಯಿಯೇ, ನಿಮ್ಮ ದಿವ್ಯ ಕುಮಾರರ ಅಮೂಲ್ಯ ರಕ್ತದಿಂದ ರಕ್ಷಿಸಲಾದ ಆತ್ಮಗಳನ್ನು ಕೈಬಿಡದಂತೆ ಪ್ರಾರ್ಥಿಸಿರಿ. ನಾವು ಪರಿಶುದ್ಧರಾಗಿ ಜೀವಿಸಲು, ವಿಶೇಷವಾಗಿ ಪ್ರಭುವಿನ ಸಮಾಧಾನದಲ್ಲಿ ಭಾಗ್ಯವಾದ ಮರಣವನ್ನು ಹೊಂದಲು ಬೇಕಾದ ವರಗಳನ್ನು ನಿಮ್ಮ ದಿವ್ಯ ಕುಮಾರರಿಂದ ಪಡೆದುಕೊಡಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳು ಅಪ್ಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ವಿಶ್ವಾಸದ ವಿಧಾನ. ಸರ್ವೇಶ್ವರ, ನೀವು ಒಬ್ಬರೇ ದೇವರಾಗಿದ್ದು ನಿಮ್ಮಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರು ಎಂಬ 3 ದೈವಿ ವ್ಯಕ್ತಿಗಳು ಇದ್ದಾರೆಂದು ನಾನು ವಿಶ್ವಾಸಿಸುತ್ತೇನೆ. ನಿಮ್ಮ ಪುತ್ರರು ಮನುಷ್ಯರಾದರು ಮತ್ತು ನಮ್ಮ ಪಾಪಗಳಿಗಾಗಿ ಮೃತರಾದರು. ಅವರು ಮತ್ತೆ ಜೀವಿತರಿಗೂ ಮೃತರಿಗೂ ನ್ಯಾಯ ನಿರ್ಣಯ ಮಾಡಲು ಬರುವರೆಂದು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯು ಬೋಧಿಸುವಂತಹ ಎಲ್ಲ ಸತ್ಯಗಳನ್ನು ನೀವು ತಿಳಿಯಪಡಿಸಿದ್ದೀರಿ. ಅನಂತ ಜ್ಞಾನವೂ ಸತ್ಯವೂ ಆಗಿರುವ ನೀವು ಮೋಸ ಹೋಗುವವರಲ್ಲ ಹಾಗೂ ಮೋಸ ಮಾಡುವವರೂ ಅಲ್ಲ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ. ಈ ವಿಶ್ವಾಸದಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇಲೆ. ಭರವಸೆಯ ವಿಧಾನ. ಸರ್ವೇಶ್ವರ, ನೀವು ಅನಂತ ಶಕ್ತಿಶಾಲಿ, ಪ್ರಾಮಾಣಿಕ, ದಯಾಪರ ಮತ್ತು ಕೃಪಾಳು. ನೀವು ವಾಗ್ದಾನಿಸಿದ ಮೇರೆಗೆ ನಿಮ್ಮ ಅನುಗ್ರಹದಿಂದ ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಮತ್ತು ಇಹಲೋಕದ ಜೀವನ ಮುಗಿದಾಗ ಅನಂತ ಆನಂದವನ್ನು ನಾನು ಪಡೆಯುವೆನೆಂದೇ ನನ್ನ ಭರವಸೆ. ಈ ಭರವಸೆಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪ್ರೀತಿಯ ವಿಧಾನ. ಸರ್ವೇಶ್ವರ, ನಾನು ಎಲ್ಲಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮಗೋಸ್ಕರ ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ. ಕಾರಣ ನೀವು ಪರಮ, ಅನಂತ ಹಾಗೂ ಪರಿಪೂರ್ಣ ಒಳ್ಳೆಯವರು, ನನ್ನ ಎಲ್ಲ ಪ್ರೀತಿಗೂ ಯೋಗ್ಯರೂ ಆಗಿದ್ದೀರಿ. ಆದುದರಿಂದ ಈ ಪ್ರೀತಿಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪಶ್ಚಾತ್ತಾಪದ ವಿಧಾನ. ಸರ್ವೇಶ್ವರ, ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪಾವರದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಸಂತೋಷದ ರಹಸ್ಯಗಳು. ಮೊದಲನೆಯ ರಹಸ್ಯ, ಗಾಬ್ರಿಯೇಲ್ ದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆ ಹೇಳಿದ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಎರಡನೆಯ ರಹಸ್ಯ, ಮರಿಯಮ್ಮನವರು ಎಲಿಜಬೇತಳನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮೂರನೆಯ ರಹಸ್ಯ, ಯೇಸುಬಾಲರು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ,
ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಸಕಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಾಲ್ಕನೆಯ ರಹಸ್ಯ, ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. 5ನೆಯ ರಹಸ್ಯ, ಕಾಣೆಯಾದ ಯೇಸುಬಾಲರನ್ನು 3 ದಿನಗಳ ನಂತರ ದೇವಾಲಯದಲ್ಲಿ ಜೋಸೆಫ್ ಮತ್ತು ಮಾತೆ ಮರಿಯಮ್ಮನವರು ಕಂಡುಕೊಂಡರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ,
ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಸಕಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ರಾಣಿಯೇ, ದಯೆಯ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರೂ ನಿತ್ಯರೂ ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನೂ ಶರೀರವನ್ನೂ ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬಿನ್ನಹಗಳ ಮೂಲಕ ಯಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮರಿಯಮ್ಮನವರ ಮನವಿಮಾಲೆ. ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ, ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ, ನಮಗೆ ದಯತೋರಿ. ಲೋಕರಕ್ಷಕರಾದ ಸುತ ದೇವರೇ, ನಮಗೆ ದಯತೋರಿ. ಪವಿತ್ರಾತ್ಮ ದೇವರೇ, ನಮಗೆ ದಯತೋರಿ. ಪರಮತ್ರಿತ್ವರಾದ ಏಕದೇವರೇ, ನಮಗೆ ದಯತೋರಿ. ಸಂತ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರುಣೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವಪ್ರಸಾದದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಭರವಸೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ವಿರಕ್ತಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ.
ನಿರ್ಮಲವಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯತ್ವವನ್ನು ಕುಂದಿಸದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಗೆ ಪಾತ್ರಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಶ್ಚರ್ಯಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಆಲೋಚನೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿಕರ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಬುದ್ಧಿವಂತೆಯಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ತುತ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಶಕ್ತಿಯುಳ್ಳ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಮಯ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾಮಾಣಿಕ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿಯ ಕನ್ನಡಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಂತೋಷದ ಬುಗ್ಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾಭರಿತ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಗಹನವಾದ ರೋಜಾ ಪುಷ್ಪವೇ, ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ, ನಮಗಾಗಿ ಪ್ರಾರ್ಥಿಸಿರಿ. ದಾವೀದನ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಂತದ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ, ನಮಗಾಗಿ ಪ್ರಾರ್ಥಿಸಿರಿ. ಉದಯ ಕಾಲದ ನಕ್ಷತ್ರವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಸ್ಥರಿಗೆ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ಶರಣೆ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರಿಗೆ ಸಾಂತ್ವನವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರಿಗೆ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತರಿಗೆ ಸಹಾಯವೇ, ನಮಗಾಗಿ ಪ್ರಾರ್ಥಿಸಿರಿ. ದೇವದೂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾಪಿತೃಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೇಷಿತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತರಾದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜಪಮಾಲೆಯ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತ ಕುಟುಂಬಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಮಾಧಾನದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ ಪ್ರಭು. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆಯೇ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಬಿನ್ನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುತ್ರರೊಡಗೂಡಿ ಹರಸೆ ಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ಅಷ್ಟದಿನಗಳಲ್ಲಿ 3ನೆಯ ದಿನ ಡಿಸೆಂಬರ್ 27, 2025 ಶನಿವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 20ನೇ ಅಧ್ಯಾಯ 2ರಿಂದ 8ರವರೆಗಿನ ವಚನಗಳು. ವಾರದ ಮೊದಲನೆಯ ದಿನ ಮಗ್ದಲದ ಮರಿಯಳು ಸಿಮೋನ ಪೇತ್ರನ ಮತ್ತು ಯೇಸುವಿಗೆ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು, ಪ್ರಭುವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ಪೇತ್ರನು ಇನ್ನೊಬ್ಬ ಶಿಷ್ಯನು ಸಮಾಧಿಯ ಕಡೆಗೆ ಹೊರಟರು. ಇಬ್ಬರು ಓಡಿದರು. ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು. ಅವನು ಬಗ್ಗಿ ನೋಡಿದಾಗ
ಅಲ್ಲಿ ನಾರು ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು. ಆದರೆ ಅವನು ಒಳಗೆ ನುಗ್ಗಲಿಲ್ಲ. ಅವನ ಹಿಂದೆಯೇ ಸಿಮೋನ ಪೇತ್ರನು ಬಂದು ನೆಟ್ಟಗೆ ಸಮಾಧಿಯೊಳಗೆ ನುಗ್ಗಿದ್ದನು. ಅಲ್ಲಿ ನಾರುಮಡಿಗಳು ಬಿದ್ದಿರುವುದನ್ನು ಕಂಡನು. ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರುಮಡಿಗಳೊಡನೆ ಇರದೆ ಅದನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಸಮಾಧಿಯನ್ನು ಮೊದಲು ತಲುಪಿದ್ದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿದನು. ನೋಡಿ ನಂಬಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಪ್ರೇಷಿತ ಸಂತ ಯೋವಾನರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹದ್ದುಗಳನ್ನು ಯಾರು ತಾನು ನೋಡಿಲ್ಲ? ಪ್ರತಿಯೊಬ್ಬರೂ ಅವುಗಳನ್ನು ನೋಡಿದ್ದೇವೆ. ಹದ್ದನ್ನು ನೋಡಿದಾಗ ಒಂದು ಕಡೆ ಭಯ, ಇನ್ನೊಂದು ಕಡೆ ಆಶ್ಚರ್ಯ ಮೂಡುತ್ತದೆ. ಭಯ ಏಕೆಂದರೆ ಅದಕ್ಕೆ ಇರುವ ಚೂಪಾದ ಕೊಕ್ಕು ಮತ್ತು ಕಾಲಿನ ಉಗುರುಗಳು. ಆಶ್ಚರ್ಯ ಏಕೆಂದರೆ 100 ಮೀಟರ್ ಎತ್ತರಕ್ಕೆ ಹಾರುವಾಗ ನೆಲದ ಮೇಲೆ ಹರಿದಾಡುವ ತನ್ನ ಬೇಟೆಯನ್ನು ಗುರಿ ಹಿಡಿದು ತನ್ನದಾಗಿಸಿಕೊಳ್ಳುತ್ತದೆ. ಸಂತ ಯೋವಾನರ ಜೀವನ ಕೂಡ ಒಂದು ಹದ್ದಿನಂತೆ. ಕ್ರಿಸ್ತನ ಕೆಲಸ, ಕಾರ್ಯ, ಬೋಧನೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅರ್ಥೈಸಿ ತನ್ನ ಬರವಣಿಗೆಯ ಮೂಲಕ ಇತರರಿಗೆ ಕ್ರಿಸ್ತನನ್ನು ಪರಿಚಯಿಸಿದಂಥ ವ್ಯಕ್ತಿ ನಮ್ಮ ಜೀವನದ ಮೂಲಕ ಕ್ರಿಸ್ತನನ್ನು ಇತರರಿಗೆ ಪರಿಚಯಿಸುವ ಆಸೆ, ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಆತ್ಮೀಯರೇ, ಯೇಸುವಿನ ಪ್ರೇಷಿತರ ಜೀವನವನ್ನು ಅವಲೋಕಿಸಿ ನೋಡಿದಾಗ ಪ್ರೇಷಿತ ಸಂತ ಯೋವಾನರು ಇತರ ಪ್ರೇಷಿತರಿಗಿಂತ ಅನೇಕ ವಿಧಗಳಲ್ಲಿ ವಿಭಿನ್ನರಾಗಿ ಎದ್ದು ಕಾಣುತ್ತಾರೆ. ಅವರು ಬೈಬಲ್ ಶ್ರೀಗ್ರಂಥದಲ್ಲಿರುವ 4 ಶುಭ ಸಂದೇಶಗಳಲ್ಲಿ ಒಂದಾದ ಸಂತ ಯೋವಾನನ ಶುಭ ಸಂದೇಶದ ಲೇಖಕರು, ಕರ್ತೃ ಎಂದು ನಂಬಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿನ ಯೋವಾನರ 3 ಪತ್ರಗಳು ಮತ್ತು ಪ್ರಕಟಣಾ ಗ್ರಂಥಗಳ ಕರ್ತೃ ಇವರೇ ಎಂದು ನಂಬಲಾಗಿದೆ. ಪ್ರೇಷಿತ ಯೋವಾನನು ತನ್ನ ಶುಭ ಸಂದೇಶದಲ್ಲಿ ಎಲ್ಲೂ ಕೂಡ ತನ್ನನ್ನು ಯೋವಾನನು ಎಂದು ಉಲ್ಲೇಖಿಸುವುದಿಲ್ಲ, ಆದರೆ ಯೇಸುವಿನ ಆಪ್ತ ಶಿಷ್ಯನು ಎಂದು ಉಲ್ಲೇಖಿಸುತ್ತಾನೆ. ಯೋವಾನನ ಶುಭ ಸಂದೇಶ 13ನೇ ಅಧ್ಯಾಯ 23ನೇ ವಚನ, ಅಧ್ಯಾಯ 19 26ನೇ ವಚನ, 20ನೇ ಅಧ್ಯಾಯ 2ನೇ ವಚನ, 21ನೇ ಅಧ್ಯಾಯ 7ನೇ ವಚನ. ಅವರು ಇತರ ಪ್ರೇಷಿತರಿಗಿಂತ ಹೆಚ್ಚು ಕಾಲ ಬದುಕಿ ಬಾಳಿದವರು. ಸುಮಾರು ಕ್ರಿಸ್ತಶಕ 101ನೇ ವರ್ಷದಲ್ಲಿ ರಕ್ತಸಾಕ್ಷಿಯಾಗಿ ಸಾಯದೆ ಸಹಜ ಮರಣವನ್ನಪ್ಪುತ್ತಾರೆ ಎಂದು ಸಂಪ್ರದಾಯವು ಹೇಳುತ್ತದೆ. ಅವರ ಬರವಣಿಗೆಯ ಶೈಲಿ ಅತೀಂದ್ರಿಯ, ವೈಚಾರಿಕತೆಯ ಮತ್ತು ಚಿಂತನಶೀಲವಾಗಿದೆ ಮತ್ತು ಅವರು ತಮ್ಮ ಶುಭ ಸಂದೇಶದಲ್ಲಿ ಬಳಸುವ ಸಂಕೇತಗಳು ಶ್ರೀಮಂತಿಕೆಯಿಂದ ಕೂಡಿದೆ. ಅವರ ಶುಭ ಸಂದೇಶ ಮತ್ತು ಪತ್ರಗಳು ದೈವಿಕ ಪ್ರೀತಿಯ ಮೇಲೆ ಕೇಂದ್ರೀಕೃತವಾಗಿದೆ. ದೇವರು ನಮ್ಮನ್ನು ನಿಕಟವಾಗಿ ಪ್ರೀತಿಸುತ್ತಾರೆ. ಹಾಗಾಗಿ ನಮ್ಮ ಪ್ರೀತಿಯು ಅದು ಪರಮಾತ್ಮನ ಮೇಲಾಗಿರಬಹುದು ಅಥವಾ ಪರರ ಮೇಲಾಗಿರಬಹುದು, ನಿಕಟವಾಗಿರಬೇಕೆನ್ನುವುದು ಯೋವಾನರ ಬರವಣಿಗೆಯಲ್ಲಿನ ಮುಖ್ಯ ಅಂಶವಾಗಿದೆ. ಆತ್ಮೀಯರೇ, ಶುಭ ಸಂದೇಶಗಳಲ್ಲಿ ಉಲ್ಲೇಖಿಸಿರುವುದನ್ನು ಹೊರತುಪಡಿಸಿ ಯೋವಾನರ ಹಿನ್ನೆಲೆಯ ಬಗ್ಗೆ ಸ್ವಲ್ಪವೂ ಮಾಹಿತಿಗಳಿಲ್ಲ. ಅವರು ಗಲಿಲೆಯ ಸಮುದ್ರದ ಉತ್ತರಕ್ಕೆ ಕಫೆರ್ನೌಮ್ ಅಥವಾ ಬೆತ್ಸೈದದಿಂದ ಬಂದವರು. ಅವರು ತನ್ನ ತಂದೆ ಜೆಬೆದಾಯ ಮತ್ತು ಅವರ ಸಹೋದರ ಯಾಕೋಬ ಅಂದರೆ ಜೇಮ್ಸ್ ದಿ ಗ್ರೇಟ್ ಇವರ ಜೊತೆ ಮೀನುಗಾರರಾಗಿದ್ದರು. ಪೇತ್ರ ಮತ್ತು ಅಂದ್ರೆಯರವರು ಯೋವಾನರ ಮೀನು ಹಿಡಿಯುವ ಸಹಪಾಠಿಗಳು. ಹೀಗಾಗಿ ಆ ಮೂವರು ಸ್ನೇಹಿತರಾಗಿದ್ದಿರಬಹುದು. ಸಲೋಮಿ ಸಂತ ಯೋವಾನರ ತಾಯಿ. ಅವರು ಪೂಜ್ಯ ಕನ್ಯಾಮರಿಯಮ್ಮನವರ ಸಹೋದರಿ ಸಂಬಂಧಿಯಾಗಿದ್ದಿರಬಹುದು. ಈ ಮೂಲಕ ಯೋವಾನ ಮತ್ತು ಯಾಕೋಬರು ಸೋದರ ಸಂಬಂಧಿಗಳಾಗಿದ್ದಿರಬಹುದು. ಆತ್ಮೀಯರೇ, ಯೋವಾನನು ಯೇಸುಸ್ವಾಮಿಯ ಶಿಷ್ಯನಾಗುವುದಕ್ಕಿಂತ ಮುಂಚೆ ಬಹುಶಃ ಯೇಸುವಿನ ಸೋದರ ಸಂಬಂಧಿ ಸ್ನಾನಿಕ ಯೋವಾನನ ಶಿಷ್ಯನಾಗಿದ್ದನು. ಮತ್ತು ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ ವಚನಗಳು 35ರಿಂದ 37ರಲ್ಲಿ ಓದುವಂತೆ, ಮಾರನೆಯ ದಿನ ಸ್ನಾನಿಕ ಯೋವಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸುಸ್ವಾಮಿ ಆ ಮಾರ್ಗವಾಗಿ ಹಾದು ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋವಾನನು ತನ್ನ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ ಅರಿತುಕೊಳ್ಳುತ್ತೇವೆ. ಯೇಸುವನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಒಬ್ಬನು ಸಿಮೋನ ಪೇತ್ರನ ಸಹೋದರ ಅಂದ್ರೆಯ ಎಂಬುದಾಗಿ ಬೈಬಲ್ ಶ್ರೀಗ್ರಂಥ ನಮಗೆ ಸ್ಪಷ್ಟವಾಗಿ ಮುಂದಿನ ಸಾಲುಗಳಲ್ಲಿ ತಿಳಿಸಿಕೊಡುತ್ತದೆ. ಮತ್ತು ಇನ್ನೊಬ್ಬ ಶಿಷ್ಯನನ್ನು ಹೆಸರಿಸಲಾಗಿಲ್ಲ. ಆದರೆ ಹೆಚ್ಚಿನ ವಿದ್ವಾಂಸರು ಅಂದ್ರೆಯರವರ ಸ್ನೇಹಿತ ಯೋವಾನ ಎಂದು ನಂಬುತ್ತಾರೆ. ಆತ್ಮೀಯರೇ, ಸಂತ ಮತ್ತಾಯ ಮತ್ತು ಮಾರ್ಕನ ಶುಭ ಸಂದೇಶಗಳು ಯೋವಾನನ ಕರೆಗೆ ಒಂದೇ ರೀತಿಯ ಆವೃತ್ತಿಯನ್ನು ಹಂಚಿಕೊಳ್ಳುತ್ತವೆ. 2 ಆವೃತ್ತಿಗಳಲ್ಲಿ
ಸಿಮೋನ ಮತ್ತು ಅಂದ್ರೆಯ ಸರೋವರಕ್ಕೆ ಬಲೆ ಬೀಸುವುದನ್ನು ತಿಳಿಯಪಡಿಸುತ್ತದೆ. ಯೇಸು ಅವರನ್ನು ಕರೆಯುತ್ತಾರೆ ಮತ್ತು ಅವರು ತಕ್ಷಣವೇ ಯೇಸುವನ್ನು ಹಿಂಬಾಲಿಸುತ್ತಾರೆ. ಯೇಸು ತದನಂತರ ಸ್ವಲ್ಪ ದೂರ ನಡೆದು ಯಾಕೋಬ ಮತ್ತು ಯೋವಾನ ತಮ್ಮ ತಂದೆ ಜೆಬೆದಾಯನೊಂದಿಗೆ ತಮ್ಮ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದುದನ್ನು ನೋಡಿ ಅವರನ್ನು ಕರೆದರು ಮತ್ತು ಅವರು ತಮ್ಮ ತಂದೆಯನ್ನು ಬಿಟ್ಟು ತಕ್ಷಣ ಯೇಸುವನ್ನು ಹಿಂಬಾಲಿಸುತ್ತಾರೆ. ಆತ್ಮೀಯರೇ, ಲೂಕನ ಆವೃತ್ತಿಯು ಹೆಚ್ಚಿನ ವಿವರಗಳನ್ನು ಸೇರಿಸುತ್ತದೆ ಮತ್ತು ಮಾರ್ಕ ಮತ್ತು ಮತ್ತಾಯನ ಶುಭ ಸಂದೇಶಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಯೇಸು ಸಿಮೋನನ ದೋಣಿಯನ್ನು ಹತ್ತಿ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ಬಲೆಗಳನ್ನು ಹಾಕಲು ತಿಳಿಸುತ್ತಾರೆ. ರಾತ್ರಿ ಇಡೀ ಏನನ್ನೂ ಹಿಡಿಯದಿದ್ದರೂ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟು ಯೇಸು ಹೇಳಿದಂತೆ ಮಾಡಿದಾಗ ರಾಶಿ ರಾಶಿ ಮೀನುಗಳು ಬಲೆಗೆ ಸಿಕ್ಕಿಕೊಂಡು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅದರ ನಂತರ ಅಂದ್ರೆಯ, ಸಿಮೋನ, ಯಾಕೋಬ ಮತ್ತು ಯೋವಾನ ಯೇಸುವಿನ ಹಿಂಬಾಲಕರಾದರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆತ್ಮೀಯರೇ, ಒಮ್ಮೆ ಯೇಸು ತನ್ನ ಪ್ರೇಷಿತರೆಲ್ಲರನ್ನು ಕರೆದ ನಂತರ ಯಾಕೋಬ ಮತ್ತು ಯೋವಾನನು ಬೊವನರ್ಗೆಸ್ ಅಂದರೆ ಸಿಡಿಲ ಮರಿಗಳು ಎಂದು ಕರೆಯುತ್ತಾರೆ. ಮಾರ್ಕನ ಶುಭ ಸಂದೇಶ 3ನೇ ಅಧ್ಯಾಯ 17ನೇ ವಚನ. ಆ ಇಬ್ಬರ ಅತಿಯಾದ ಉತ್ಸಾಹಕ್ಕಾಗಿ ಆ ಇಬ್ಬರು ಶಿಷ್ಯರಿಗೆ ಈ ಪದನಾಮವು ಬಂದಿರಬಹುದು. ಉದಾಹರಣೆಗೆ, ತಮ್ಮನ್ನು ಸ್ವಾಗತಿಸಿದ ಸಮಾರ್ಯದ ಪಟ್ಟಣವನ್ನು ಸಂಹರಿಸಲು, ನಾಶ ಮಾಡಲು ಸ್ವರ್ಗದಿಂದ ಬೆಂಕಿಯನ್ನು ಕರೆಯಬೇಕೇ ಎಂದು ಅವರು ಯೇಸುವನ್ನು ಕೇಳಿದರು. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ ವಚನ 54. ಮತ್ತು ಅವರು ತಮ್ಮ ತಾಯಿಯೊಂದಿಗೆ ಯೇಸುವಿನ ರಾಜ್ಯದಲ್ಲಿ ಆಕೆಯ ಇಬ್ಬರು ಮಕ್ಕಳಲ್ಲಿ ಒಬ್ಬನು ಯೇಸುವಿನ ಬಲಗಡೆಯಲ್ಲೂ ಇನ್ನೊಬ್ಬನು ಯೇಸುವಿನ ಎಡಭಾಗದಲ್ಲೂ ಆಸೀನರಾಗಲು ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳುತ್ತಾರೆ. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯ 20ರಿಂದ 23ರವರೆಗಿನ ವಚನಗಳು. 12 ಪ್ರೇಷಿತರು ಯೇಸುವಿನ ಬಹಿರಂಗ ಸೇವಾ ಬದುಕಿನ ಉದ್ದಕ್ಕೂ ಅವರ ಜೊತೆಯಲ್ಲಿದ್ದರೂ ಪೇತ್ರ, ಯಾಕೋಬ ಮತ್ತು ಯೋವಾನರು ಮಾತ್ರ ಯೇಸುವಿನ ಆಪ್ತ ಸಂಗಡಿಗರಾಗಿ ಹೊರಹೊಮ್ಮುತ್ತಾರೆ. ಗಮನಾರ್ಹವಾಗಿ ಯೇಸು ಸ್ವಾಮಿ ತಮ್ಮ ಜೀವನ ಮತ್ತು ಸೇವೆಯ ಪ್ರಮುಖ ಕ್ಷಣಗಳಲ್ಲಿ, ಪ್ರಮುಖ ಘಟ್ಟಗಳಲ್ಲಿ ಈ 3 ಶಿಷ್ಯರನ್ನು ಮಾತ್ರ ತನ್ನೊಂದಿಗೆ ಕರೆದೊಯ್ಯುವುದನ್ನು ಶುಭ ಸಂದೇಶಗಳಲ್ಲಿ ನಾವು ಕಾಣಬಹುದು. ಯೇಸು ಯಯೀರನ ಮಗಳನ್ನು ಸಾವಿನಿಂದ ಜೀವಕ್ಕೆಬ್ಬಿಸಿದಾಗ, ತಾಬೋರ್ ಬೆಟ್ಟದ ಮೇಲೆ ಮಹಿಮಾ ರೂಪವನ್ನು ತಾಳಿದಾಗ ಮತ್ತು ಮುಖ್ಯವಾಗಿ ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುವಾಗ, ಮಾರ್ಕನ ಶುಭ ಸಂದೇಶ ಅಧ್ಯಾಯ 13 ವಚನ 3 ಸಹ ಪೇತ್ರ, ಅಂದ್ರೆಯ, ಯಾಕೋಬ ಮತ್ತು ಯೋವಾನ ಅವರು ಯೇಸುವಿನೊಂದಿಗೆ ಅಂತ್ಯಕಾಲದ ಚಿಹ್ನೆಗಳ ಬಗ್ಗೆ ಖಾಸಾಗಿ ಸಂಭಾಷಣೆ ನಡೆಸಿದರ ಬಗ್ಗೆ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಯೋವಾನ ಮತ್ತು ಅಂದ್ರೆಯ ಯೇಸುವಿನ ಪ್ರೇಷಿತರಾದ ನಂತರ ಕೊನೆಯ ಭೋಜನದ ಸಮಯದಲ್ಲಿ ಯೋವಾನ ಯೇಸುವಿನ ಪಕ್ಕದಲ್ಲಿ ಹೊರಗೆ ಕುಳಿತಿದ್ದ ಎಂಬುದನ್ನು ಯೋವಾನನ ಶುಭ ಸಂದೇಶ 13ನೇ ಅಧ್ಯಾಯ 23ರಿಂದ 25ರವರೆಗಿನ ವಚನಗಳಲ್ಲಿ ಓದುತ್ತೇವೆ. ಆದರೆ ಇಲ್ಲಿಯೂ ಕೂಡ ಅವನು ಆಪ್ತ ಶಿಷ್ಯನೆಂದು ನಮಗೆ ತಿಳಿಸುತ್ತದೆ ಹೊರತು ಆತನ ಹೆಸರನ್ನು ತಿಳಿಸಲಾಗಿಲ್ಲ. ಇದು ಯೋವಾನನಿಗೆ ಕ್ರಿಸ್ತನ ಮೇಲಿದ್ದ ಆಳವಾದ ನಿಕಟವಾದ ಪ್ರೀತಿಯನ್ನು ಸಂಕೇತಿಸುತ್ತದೆ. ಯೇಸು ಗೆತ್ಸೆಮನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುವಾಗ, ಯೇಸುವಿನ ಬಂಧನ ಮತ್ತು ವಿಚಾರಣೆಯ ಸಂದರ್ಭದಲ್ಲಿ, ಯೇಸುವನ್ನು ಶಿಲುಬೆಗೇರಿಸಿದಾಗ, ಯೇಸುವಿನ ತಾಯಿಯೊಂದಿಗೆ ಶಿಲುಬೆಯ ಬುಡದಲ್ಲಿ ನಿಂತಿದ್ದ ಏಕೈಕ ಪ್ರೇಷಿತನೆಂದರೆ ಅದು ಯೋವಾನ ಮಾತ್ರ. ಉಳಿದ ಶಿಷ್ಯರು ಜೀವ ಭಯದಿಂದ ಓಡಿ ಹೋಗಿದ್ದರು. ಯೇಸು ಶಿಲುಬೆಯಲ್ಲಿ ಕಷ್ಟ, ಹಿಂಸೆ, ಯಾತನೆಯನ್ನು ಅನುಭವಿಸುತ್ತಿರುವಾಗಲೇ ತನ್ನ ತಾಯಿಯನ್ನು ಯೋವಾನನ ಆರೈಕೆಗೆ ಒಪ್ಪಿಸುವಾಗ, ಸ್ತ್ರೀ, ಇಗೋ ನಿನ್ನ ಮಗ, ಮತ್ತು ಆಪ್ತ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಎನ್ನುತ್ತಾರೆ. ಯೋವಾನನ ಶುಭ ಸಂದೇಶ 19ನೇ ಅಧ್ಯಾಯ 26ರಿಂದ 27ರವರೆಗಿನ ವಚನಗಳು. ಯೇಸುವಿನ ಪುನರುತ್ಥಾನದ ನಂತರ ಮಗ್ದಲದ ಮರಿಯಳು ಪುನರುತ್ಥಾನಗೊಂಡ ಯೇಸುವನ್ನು ತಾನು ನೋಡಿದ್ದೇನೆಂದು ಯೋವಾನ ಮತ್ತು ಪೇತ್ರನಿಗೆ ತಿಳಿಸಿದಾಗ, ಯೋವಾನ ಪೇತ್ರನಿಗಿಂತ ಮುಂಚಿತವಾಗಿ ಸಮಾಧಿಗೆ ಓಡಿ ಹೋಗಿ ಪೇತ್ರನಿಗಾಗಿ ಅಲ್ಲೇ ಸಮಾಧಿಯ ಬಳಿ ಕಾಯುತ್ತಿದ್ದನು ಮತ್ತು ಪೇತ್ರನು ಮೊದಲು ಸಮಾಧಿಯನ್ನು ಪ್ರವೇಶಿಸಲು ಅನುಮತಿಸಿದನು. ಯೋವಾನನ ಶುಭ ಸಂದೇಶ 20ನೇ ಅಧ್ಯಾಯ 2ರಿಂದ 8ರವರೆಗಿನ ವಚನಗಳು. ಅಂತಿಮವಾಗಿ ಪುನರುತ್ಥಾನದ ನಂತರ ಮೀನಿನ ಅದ್ಭುತದಲ್ಲಿಯೂ ಸಹ ಯೋವಾನನ ಬಗೆಗೆ ಓದುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1 ವಚನ 13, ಅಧ್ಯಾಯ 2 ವಚನ 1ರಿಂದ 4, ಅಧ್ಯಾಯ 3 ವಚನ 1ರಿಂದ 11, ಅಧ್ಯಾಯ 8 ವಚನ 14ರಲ್ಲಿಯೂ ಸಹ ನಾವು ಪ್ರೇಷಿತ ಸಂತ ಯೋವಾನರ ಬಗ್ಗೆ ಓದುತ್ತೇವೆ.
ಇದು ಅವರ ಬಗೆಗಿನ ಕೊನೆಯ ಉಲ್ಲೇಖವಾಗಿದೆ. ಆತ್ಮೀಯರೇ, ಸಮಾರ್ಯದ ನಂತರ ಪ್ರೇಷಿತ ಯೋವಾನ ಎಲ್ಲಿಗೆ ಪ್ರಯಾಣಿಸಿದರು ಮತ್ತು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದರು ಎಂಬುದರ ಕುರಿತು ಯಾವುದೇ ನಿಖರವಾದ ದಾಖಲೆಗಳಿಲ್ಲ. ಹೆಚ್ಚಿನ ವಿದ್ವಾಂಸರು ಯೋವಾನರು ಮತ್ತು ಪೂಜ್ಯ ಮಾತೆ ಮರಿಯಮ್ಮನವರು ಆಧುನಿಕ ಟರ್ಕಿಯ ಎಫೆಸಸ್ಗೆ ತೆರಳಿದರು ಎಂದು ನಂಬುತ್ತಾರೆ ಮತ್ತು ಯೋವಾನ ತನ್ನ ಉಳಿದ ಜೀವನವನ್ನು ಮಾತೆ ಮರಿಯಮ್ಮನವರೊಂದಿಗೆ ಕಳೆದರು ಮತ್ತು ಅವರ ಬಗ್ಗೆ ಕಾಳಜಿ ವಹಿಸಿದರು ಮತ್ತು ಏಷ್ಯಾದಾದ್ಯಂತ ಸೇವೆ ಸಲ್ಲಿಸಿದರು ಎನ್ನಲಾಗಿದೆ. ಏಷ್ಯಾ ಮೈನರ್, ಇದು ಇಂದಿನ ಪಶ್ಚಿಮ ಟರ್ಕಿಯಾಗಿದೆ. ಈ ನಂಬಿಕೆಯು ವಿಶೇಷವಾಗಿ 7 ಧರ್ಮಸಭೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದ 7 ಧರ್ಮಸಭೆಗಳಿಗೆ ಬರೆಯಲಾದ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಪತ್ರಗಳನ್ನು ಆಧರಿಸಿದೆ. ಎಫೆಸುಸ್ ಪ್ರಕಟಣೆ ಅಧ್ಯಾಯ 2 ವಚನ 1-7, ಸ್ಮಿರ್ನ ಪ್ರಕಟಣೆ ಅಧ್ಯಾಯ 2 ವಚನಗಳು 8-11, ಪೆರ್ಗಮಮ್ ಪ್ರಕಟಣೆ ಅಧ್ಯಾಯ 2 ವಚನಗಳು 12-17, ತಿಯತಿರ ಪ್ರಕಟಣೆಗಳು ಅಧ್ಯಾಯ 2 ವಚನಗಳು 18-29, ಸಾರ್ಡಿಸ್ ಪ್ರಕಟಣೆ ಅಧ್ಯಾಯ 3 ವಚನ 1-6, ಫಿಲಡೆಲ್ಫಿಯಾ ಪ್ರಕಟಣೆ ಅಧ್ಯಾಯ 3 ವಚನಗಳು 7-13 ಮತ್ತು ಲವೋಡಿಸಿಯಾ ಪ್ರಕಟಣೆ ಅಧ್ಯಾಯ 3 14-22 ವಚನಗಳು. ಪಶ್ಚಿಮ ಏಷ್ಯಾ ಮೈನರ್ ಅನ್ನು ಸುತ್ತುವರೆದಿರುವ ಈ ಪ್ರತಿಯೊಂದು ನಗರಗಳಿಗೆ ಒಂದರ ನಂತರ ಒಂದರಂತೆ ನಡೆಯುವುದು ಸುಮಾರು 400 ಮೈಲಿ ಪ್ರಯಾಣವಾಗಿತ್ತು. ಆತ್ಮೀಯರೇ, ಚಕ್ರವರ್ತಿ ಡೊಮಿಷಿಯನ್ ಕ್ರಿಸ್ತಶಕ 81-96 ಆಳ್ವಿಕೆಯಲ್ಲಿ ಯೋವಾನನನ್ನು ಬಂಧಿಸಲಾಯಿತು ಮತ್ತು ಎಣ್ಣೆ ಕುದಿಯುವ ಕಡಾಯಿನಲ್ಲಿ ಹಾಕಲಾಯಿತೆಂದು ಒಂದು ಸಂಪ್ರದಾಯ ಹೇಳುತ್ತದೆ. ಅವರು ಅದ್ಭುತವಾದ ರೀತಿಯಲ್ಲಿ ಯಾವುದೇ ಹಾನಿಗೊಳಗಾಗದೆ ಪಾರಾದುದನ್ನು ಕೇಳಿ ಅನೇಕರು ಕ್ರೈಸ್ತ ವಿಶ್ವಾಸವನ್ನು ಅವಲಂಬಿಸಿದರು. ಚಕ್ರವರ್ತಿ ನಂತರ ಯೋವಾನನನ್ನು 1 ವರ್ಷದವರೆಗೆ ಪಾಟ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಿದರು. ಅಲ್ಲಿ ಅವರು ಅತೀಂದ್ರಿಯ ದರ್ಶನಗಳನ್ನು ಹೊಂದಿದರೆಂದು ನಂಬಲಾಗಿದೆ ಮತ್ತು ಆ ದರ್ಶನಗಳನ್ನು ಪ್ರಕಟಣಾ ಗ್ರಂಥದಲ್ಲಿ ಬರೆದಿದ್ದಾರೆ. ನಾನು ಯೋವಾನ, ನಿಮ್ಮ ಸಹೋದರ, ಕ್ರಿಸ್ತೇಸುವಿನಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸೇರಿರುವವರಿಗೆ ಬಂದೊದಗುವ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಿಮ್ಮ ಪಾಲುಗಾರ. ದೇವರ ವಾಕ್ಯವನ್ನು ಸಾರಿದುದರಿಂದಲೂ ಕ್ರಿಸ್ತೇಸುವಿಗೆ ಸಾಕ್ಷಿ ನೀಡಿದುದರಿಂದಲೂ ನಾನು ಪಾತ್ಮೋಸ್ ದ್ವೀಪವಾಸವನ್ನು ಅನುಭವಿಸಬೇಕಾಯಿತು. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 9ರಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರಕಟಣಾ ಗ್ರಂಥವು ಯೋವಾನನ್ನು ಕಂಡ ದಿವ್ಯ ದರ್ಶನಗಳ ಪಠ್ಯವಾಗಿದ್ದು, ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಅಂತಿಮ ಯುದ್ಧ ಮತ್ತು ದೇವರ ವಿಜಯವನ್ನು ಚಿತ್ರಿಸುವ ಸಂಕೀರ್ಣ ಮತ್ತು ಎದ್ದು ಕಾಣುವ ಸಾಂಕೇತಿಕ ದರ್ಶನಗಳಿಂದ ತುಂಬಿದೆ. ಇದು ಏಷ್ಯಾ ಮೈನರ್ನಲ್ಲಿರುವ 7 ಧರ್ಮಸಭೆಗಳಿಗೆ ಸಂದೇಶಗಳನ್ನು ನೀಡುತ್ತದೆ. ಅಂತ್ಯಕಾಲ, ಕ್ರಿಸ್ತನ 2ನೇ ಬರುವಿಕೆ ಮತ್ತು ಹೊಸ ಸ್ವರ್ಗ ಮತ್ತು ಹೊಸ ಭೂಮಿಯ ಸ್ಥಾಪನೆಯ ಬಗ್ಗೆ ಭವಿಷ್ಯವಾಣಿಯನ್ನು ಪ್ರಸ್ತುತಪಡಿಸುತ್ತದೆ. ಇದು ಕ್ರೈಸ್ತ ಬೈಬಲ್ ಶ್ರೀಗ್ರಂಥದ ಸಂದೇಶಕ್ಕೆ ಭರವಸೆಯ ಮತ್ತು ವಿಜಯೋತ್ಸವದ ತೀರ್ಮಾನವನ್ನು ನೀಡುತ್ತದೆ. ಆತ್ಮೀಯರೇ, ಯೋವಾನನ 3 ಪತ್ರಗಳು ಪ್ರೀತಿ, ಸತ್ಯ ಮತ್ತು ಕ್ರೈಸ್ತ ಸಹಭಾಗಿತ್ವದ ಮೇಲೆ ಕೇಂದ್ರೀಕರಿಸುತ್ತವೆ. ಯೋವಾನ ದೇವರನ್ನು ಪ್ರೀತಿ ಎಂದು ವಿವರಿಸುತ್ತಾನೆ ಮತ್ತು ಒಳ್ಳೆಯ ಕ್ರೈಸ್ತ ಜೀವನಕ್ಕಾಗಿ ಓದುಗರನ್ನು ಉತ್ತೇಜಿಸುತ್ತಾನೆ. ಅವರು ಸುಳ್ಳು ಬೋಧಕರನ್ನು ಅನುಸರಿಸುವುದರ ವಿರುದ್ಧ ಎಚ್ಚರಿಸುತ್ತಾರೆ. ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾರೆ. ಸುವಾರ್ಥ ಬೋಧಕರ ಕೆಲಸವನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಅವರನ್ನು ಸ್ವಾಗತಿಸಲು ಸಮುದಾಯಗಳ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸುತ್ತಾರೆ. ಆತ್ಮೀಯರೇ, ಇಂದು ಎಫೆಸಸ್ ಬಳಿ ಮೆರಿಯಂ ಅನಾ ಎಮಿ ಮೇರಿ ಮನೆ ಎಂಬ ಯಾತ್ರಾರ್ಥಿ ಸ್ಥಳವಿದೆ. ಇದು ಯೋವಾನ ಮತ್ತು ಪೂಜ್ಯ ಮಾತೆ ಮೇರಿ ವಾಸಿಸುತ್ತಿದ್ದ ಮನೆ ಎಂದು ನಂಬಲಾಗಿದೆ ಮತ್ತು ದೇವರ ತಾಯಿಯು ಸ್ವರ್ಗ ಸ್ವೀಕೃತರಾಗಿದ್ದು ಇಲ್ಲಿಂದಲೇ ಎಂದು ಸಹ ನಂಬಲಾಗಿದೆ. ಮತ್ತೊಂದು ಸಂಪ್ರದಾಯದ ಪ್ರಕಾರ ಮಾತೆ ಮರಿಯಮ್ಮನವರು ಜೆರುಸಲೆಂ ಬಳಿ ಸ್ವರ್ಗ ಸ್ವೀಕೃತರಾದರು ಎಂದು ಊಹಿಸಲಾಗಿದೆ. ಯೋವಾನನು ವೃದ್ಧಾಪ್ಯದವರೆಗೆ ವಾಸಿಸಿ ವೃದ್ಧಾಪ್ಯದಲ್ಲಿ ಸಹಜ ಮರಣ ಹೊಂದಿದ್ದರು ಮತ್ತು ಅವರ ಅವಶೇಷಗಳನ್ನು ಎಫೆಸಸ್ ಬಳಿ ಇಂದಿನ ಸೆಂಟ್ ಜಾನ್ಸ್ ಬೆಸಿಲಿಕಾ ಸೆಲ್ನುಕ್ ಇಲ್ಲಿ ಸಮಾಧಿ ಮಾಡಲಾಯಿತು. ಯೋವಾನರು ತನ್ನ ಜೀವನದ ಕೊನೆಯಲ್ಲಿ ತನ್ನವರಿಗೆ, ತನ್ನ ಹಿಂಬಾಲಕರಿಗೆ, ನನ್ನ ಪುಟ್ಟ ಮಕ್ಕಳೇ, ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂದು ಹೇಳುತ್ತಾ ತನ್ನ ಕಾಲ ಕಳೆದರಂತೆ. ಯೋವಾನರ ಜೀವನವನ್ನು ಪ್ರೀತಿಯಿಂದ ಸಂಕ್ಷಿಪ್ತಗೊಳಿಸಬಹುದು. ದೇವರು ಪ್ರೀತಿ, ನಾವು ದೇವರನ್ನು ಪ್ರೀತಿಸಬೇಕು ಮತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿಯೇ ಎಲ್ಲ. ಸಂತ ಯೋವಾನರು ತನ್ನ ದೇವರ ಮೇಲೆ ಹೊಂದಿದ್ದ ಪ್ರೀತಿಯನ್ನು ಆಲೋಚಿಸಿ ಮತ್ತು ಅವರನ್ನು ಪ್ರಾರ್ಥಿಸಿ ನಮಗಾಗಿ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿಕೊಳ್ಳೋಣ. ಇದರಿಂದ ದೇವರು ಮತ್ತು ಇತರರ ಮೇಲಿನ ನಮ್ಮ ಪ್ರೀತಿಯು ದಿನೇ ದಿನೇ ದ್ವಿಗುಣಗೊಳ್ಳುತ್ತದೆ.
ಸಂತ ಯೋವಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ಸರಿ, ಒಂದು ಸನ್ನಿವೇಶವನ್ನು ಕಲ್ಪಿಸ್ಕೊಳ್ಳಿ. ಭಾನುವಾರ ಬೆಳಗಿನ ಜಾವ. ಇನ್ನೂ ಪೂರ್ತಿ ಬೆಳಕು ಹರಿದಿಲ್ಲ. ಗಾಳಿಯಲ್ಲಿ ಒಂದು ರೀತಿಯ ತಣ್ಣನೆಯ ಮೌನ. ನೀವು ಪ್ರೀತಿಸುತ್ತಿದ್ದ ವ್ಯಕ್ತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಮಗ್ದಲದ ಮರಿಯಳು ಸಮಾಧಿಯತ್ತ ಒಬ್ಬಳೇ ನಡೆದು ಹೋಗ್ತಾ ಇದ್ದಾಳೆ. ಅಲ್ಲಿಗೆ ತಲುಪಿನಾಗ ಅವಳಿಗೆ ದೊಡ್ಡ ಆಘಾತ ಕಾದಿದೆ. ಸಮಾಧಿಯ ಬಾಗಿಲಿಗೆ ಮುಚ್ಚಿದ್ದ ಭಾರೀ ಕಲ್ಲು ಅದು ಪಕ್ಕಕ್ಕೆ ಸರಿದಿದೆ. ಅವಳ ಮನಸ್ಸಿನಲ್ಲಿ ಮೊದಲಿಗೆ ಬಂದ ಯೋಚನೆ ಏನು ಗೊತ್ತಾ? ಅಯ್ಯೋ, ಅವರ ದೇಹವನ್ನು ಯಾರೋ ಕದ್ದೊಯ್ದಿದ್ದಾರೆ. ಆ ಕ್ಷಣದ ಆತಂಕ, ಭಯದಲ್ಲಿ ಅವಳು ಅಲ್ಲಿಂದ ಓಡೋಡಿ ಪೇತ್ರ ಮತ್ತು ಯೋಹಾನರ ಹತ್ರ ಹೋಗ್ತಾಳೆ. ಅವರು ಪ್ರಭುವಿನ ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಅಂತ ಉಸಿರು ಬಿಡದೆ ಹೇಳ್ತಾಳೆ. ಇಲ್ಲಿಂದ ಒಂದು ನಾಟಕೀಯ ಘಟನೆ ಶುರುವಾಗತ್ತೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಒಂದು ನಿಗೂಢ ರಹಸ್ಯದಂತೆ. ಈ ಘಟನೆಯ ಒಂದೊಂದು ವಿವರಣವೂ ನಾವಿಂದು ಬಿಡಿಸಿ ನೋಡೋಣ. ಹೌದು, ಈ ಘಟನೆ ಶುರುವಾಗೋದೇ ಒಂದು ಗೊಂದಲ ಮತ್ತು ಆತಂಕದಿಂದ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಮರಿಯಳು ಇನ್ನೂ ಕತ್ತಲಿದ್ದಾಗಲೇ ಸಮಾಧಿಗೆ ಹೋದಳು ಅಂತ ಮೂಲದಲ್ಲಿ ಹೇಳಲಾಗಿದೆ. ಇದು ಕೇವಲ ಸಮಯದ ಸೂಚನೆ ಅಲ್ಲ ಅಲ್ವಾ, ಅವಳ ಮನಸ್ಸಿನ ಸ್ಥಿತಿಯನ್ನು ಇದು ಪ್ರತಿಬಿಂಬಿಸುತ್ತೆ. ಶುಕ್ರವಾರ ನಡೆದ ಘೋರ ಘಟನೆಯಿಂದ ಅವಳ ಬದುಕು ಪೂರ್ತಿ ಕತ್ತಲಲ್ಲಿ ಮುಳುಗಿತ್ತು. ಆ ಕತ್ತಲಿಯಲ್ಲೇ ಅವಳು ಒಂದು ಸಣ್ಣ ಭರವಸೆಯ ಕಿಡಿಯನ್ನು ಹುಡುಕಿಕೊಂಡು ಹೋಗಿದ್ದಳು. ಆ ಸುದ್ದಿ ಕೇಳಿದ ತಕ್ಷಣ ಪೇತ್ರ ಮತ್ತು ಯೋಹಾನ ಇಬ್ಬರೂ ಸಮಾಧಿಯತ್ತ ಓಡಲು ಶುರು ಮಾಡ್ತಾರೆ. ಇದೇನೋ ಸಾಮಾನ್ಯ ಓಟ ಅಲ್ಲ ಅಲ್ವಾ. ಇದರಲ್ಲಿ ಒಂದು ರೀತಿಯ ತುರ್ತು, ಆತಂಕ ಮತ್ತು ಏನಾಗಿದೆ ಅನ್ನೋ ಕುತೂಹಲ ಎಲ್ಲವೂ ಸೇರ್ಕೊಂಡಿದೆ. ನನಗಿಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತೆ. ಇಬ್ಬರೂ ಒಟ್ಟಿಗೆ ಓಡಿದರೂ ಯೋಹಾನ ಪೇತ್ರನಿಗಿಂತ ವೇಗವಾಗಿ ಓಡಿ ಮೊದಲು ಸಮಾಧಿ ಹತ್ರ ತಲುಪ್ತಾನೆ. ಯಾಕೆ? ಅವನು ಯುವಕನಾಗಿದ್ದಕ್ಕ ಅಥವಾ ಬೇಡ ಏನಾದ್ರೂ ಕಾರಣ ಇದೆಯಾ? ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ. ಖಂಡಿತ ಒಂದು ಕಾರಣ ಅಂದ್ರೆ, ಯೋಹಾನನು ಪೇತ್ರನಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದಿರಬಹುದು. ಹಾಗಾಗಿ ವೇಗವಾಗಿ ಓಡಿರಬಹುದು. ಆದ್ರೆ ಅದಕ್ಕೂ ಮೀರಿದ ಒಂದು ಆಯಾಮವಿದೆ. ಯೋಹಾನ ತನ್ನನ್ನು ತಾನು ಯೇಸು ಪ್ರೀತಿಸುತ್ತಿದ್ದ ಶಿಷ್ಯ ಅಂತಲೇ ಗುರ್ತಿಸ್ಕೊಳ್ತಾನೆ. ಪ್ರೀತಿಯಲ್ಲಿ ಒಂದು ತೀವ್ರತೆ ಇರುತ್ತದಲ್ಲವೇ? ತನ್ನ ಪ್ರೀತಿಯ ಗುರುವಿಗೆ ಏನಾಗಿವೆ ಎಂದು ತಿಳಿಯುವ ತವಕ ಅವನನ್ನು ಮುಂದಕ್ಕೆ ದೂಡಿರಬಹುದು. ಆದ್ರೆ ನೋಡಿ, ಅವನು ಮೊದಲು ತಲುಪಿದರೂ ಸಮಾಧಿಯ ಒಳಗ್ ಹೋಗುದಿಲ್ಲ, ಕೇವಲ ಬಗ್ಗಿ ನೋಡುತ್ತಾನೆ. ಹೌದು, ಇದು ವಿಚಿತ್ರ. ಅಷ್ಟು ವೇಗವಾಗಿ ಓಡಿ ಬಂದವನು ಒಳಗೆ ಹೋಗಲು ಯಾಕೆ ಹಿಂಜರಿಯುತ್ತಾನೆ? ಆದರೆ ಅವನ ಹಿಂದೆ ಬಂದ ಪೇತ್ರ ಸ್ವಲ್ಪವೂ ಯೋಚಿಸದೆ ನೇರವಾಗಿ ಸಮಾಧಿಯೊಳಗೆ ನುಗ್ಗುತ್ತಾನೆ. ಈ ಇಬ್ಬರ ನಡವಳಿಕೆಯಲ್ಲಿರೋ ವ್ಯತ್ಯಾಸ ಏನು ಹೇಳುತ್ತೆ? ಇದು ಅವರ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಯೋಹಾನ ಚಿಂತನಶೀಲ, ಗೌರವ ಮತ್ತು ಅಂಜಿಕೆಯುಳ್ಳವನು. ಬಹುಶಃ ಆ ಜಾಗದ ಪಾವಿತ್ರ್ಯತೆ ಅವನನ್ನು ತಡೆದಿರಬಹುದು. ಆದರೆ ಪೇತ್ರ ಹಾಗಲ್ಲ. ಅವನು ಕ್ರಿಯಾಶೀಲ, ಧೈರ್ಯವಂತ, ಕೆಲವೊಮ್ಮೆ ಆತುರಗಾರ. 3 ದಿನಗಳ ಹಿಂದೆ ತಾನು ಯೇಸುವನ್ನು ಅಲ್ಲಗಳೆದಿದ್ದೆ ಅನ್ನೋ ಒಂದು ಕುಟ್ಟಬೋಧ ಅವನನ್ನು ಕಾಡುತ್ತಿರಬಹುದು. ಈಗಲಾದ್ರೂ ನಾನು ನಿಷ್ಠೆ ತೋರಿಸ್ಬೇಕು, ಏನಾಗಿದೆ ಅಂತ ನೋಡೇ ಬಿಡ್ಬೇಕು ಅನ್ನೋ ಹಠ ಅವನಲ್ಲಿ ಇದ್ದಿರಬಹುದು. ಹಾಗಾಗಿ ಅವನು ನೇರವಾಗಿ ಒಳಗೆ ಹೋಗುತ್ತಾನೆ. ಒಂದು ಸಮುದಾಯದಲ್ಲಿ ಈ 2 ತರಹದ ವ್ಯಕ್ತಿತ್ವಗಳು ಬೇಕು. ಆತುರದಿಂದ ಕಾರ್ಯಪ್ರವೃತ್ತರಾಗುವ ಪೇತ್ರನೂ ಬೇಕು, ನಿಂತು ಯೋಚಿಸುವ ಯೋಹಾನನೂ ಬೇಕು. ಸರಿ, ಪೇತ್ರ ಒಳಗೆ ಹೋದ ಮೇಲೆ ಕಂಡ ದೃಶ್ಯವೇ ಈ ಇಡೀ ಘಟನೆಯ ಕೇಂದ್ರಬಿಂದು. ಸಮಾಧಿ ಖಾಲಿ ಇತ್ತು, ಆದರೆ ಅದು ಕೇವಲ ಖಾಲಿಯಾಗಿರಲಿಲ್ಲ. ಅಲ್ಲಿ ಕೆಲವು ಸಾಕ್ಷ್ಯಗಳು ಉಳಿದಿದ್ದವು ಅಲ್ವೇ? ಖಂಡಿತ. ಸಮಾಧಿ ಕೇವಲ ಖಾಲಿಯಾಗಿದ್ರೆ ಮರಿಯಳು ಹೇಳಿದಂತೆ ಯಾರೋ ದೇಹವನ್ನು ಕದ್ದೊಯ್ದಿದ್ದಾರೆ ಎಂಬ ಅನುಮಾನವೇ ಬಲವಾಗುತ್ತಿತ್ತು. ಆದ್ರೆ ಪೇತ್ರ ಕಂಡಿದ್ದು ಬೇರೆ. ಯೇಸುವಿನ ದೇಹಕ್ಕೆ ಸುತ್ತಿದ ನಾರುಬಟ್ಟೆಗಳು ಅಲ್ಲಿ ಬಿದ್ದಿದ್ದವು. ಇದಕ್ಕಿಂತಲೂ ಮುಖ್ಯವಾಗಿ ಅವರ ತಲೆಗೆ ಸುತ್ತಿದ ವಸ್ತ್ರವು ಆ ಬಟ್ಟೆಗಳ ಜೊತೆ ಇರ್ಲಿಲ್ಲ. ಅದನ್ನು ಅಚ್ಚುಕಟ್ಟಾಗಿ ಮಡಚಿ ಒಂದು ಪ್ರತ್ಯೇಕ ಜಾಗದಲ್ಲಿ ಇಡಲಾಗಿತ್ತು. ಇದು ಸಣ್ಣ ವಿವರದಂತೆ ಕಂಡ್ರೂ ಇದ್ರಲ್ಲೇ ದೊಡ್ಡ ರಹಸ್ಯ ಅಡಗಿದೆ. ಓಕೆ, ಈ ಮಡ್ಚಿಟ್ಟ ಬಟ್ಟೆ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಹೇಳೋದೇನೆಂದ್ರೆ, ದೇಹವನ್ನ ಕದಿಯಲು ಬಂದ ಕಳ್ಳರು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡೋದಿಲ್ಲ, ಅವರ ಆತುರದಲ್ಲಿರ್ತಾರೆ. ಈ ವಾದ ನಿಜ. ಆದ್ರೆ ಇದಕ್ಕೂ ಮೀರಿದ ಆಳವಾದ ಅರ್ಥ ಏನಾದ್ರೂ ಇದೆಯಾ? ಇದು ಕೇವಲ ಕಳ್ಳತನ ನಡೆದಿಲ್ಲ ಅಂತ ಹೇಳೋದಕ್ಕೆ ಮಾತ್ರ ಸೀಮಿತನಾ? ಅತ್ಯುತ್ತಮ ಪ್ರಶ್ನೆ.
ಈ ವಿವರಣೆಯನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ, ಆದರೆ ಅದರ ಸಾಂಸ್ಕೃತಿಕ ಮತ್ತು ಸಾಂಕೇತಿಕ ಅರ್ಥವನ್ನು ಗಮನಿಸಬೇಕು. ಅಂದಿನ ಯಹೂದಿ ಸಂಸ್ಕೃತಿಯಲ್ಲಿ ಊಟದ ಮೇಜಿನ ಮೇಲೆ ಯಜಮಾನನು ತಾನು ಬಳಸಿದ ಕರವಸ್ತ್ರವನ್ನು ಮಡಚಿಟ್ಟರೆ ಅದರ ಅರ್ಥ ನಾನು ಮುಗಿಸಿದ್ದೇನೆ, ನಾನು ಹಿಂತಿರುಗಿ ಬರುತ್ತೇನೆ ಎಂಬುದಾಗಿತ್ತು. ಅದನ್ನೇ ಹಾಗೆಯೇ ಗುಂಪು ಮಾಡಿಟ್ರೆ ಅವನು ಹೊರಟು ಹೋದ, ಮತ್ತೆ ಬರುವುದಿಲ್ಲ ಎಂದರ್ಥ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯೇಸು ಮಡಚಿಟ್ಟ ತಲೆವಸ್ತ್ರವು ಒಂದು ಸಂಕೇತ, ನನ್ನ ಕೆಲಸ ಮುಗಿದಿದೆ, ಆದರೆ ಇದು ಅಂತ್ಯವಲ್ಲ, ನಾನು ಹಿಂತಿರುಗಿ ಬಂದಿದ್ದೇನೆ ಎಂದು ಮೌನವಾಗಿ ಘೋಷಿಸುವಂತಿತ್ತು ಆ ದೃಶ್ಯ. ವಾವ್, ಇದು ಸಂಪೂರ್ಣ ಹೊಸ ದೃಷ್ಟಿಕೋನ. ಅಂದ್ರೆ ಆ ಬಟ್ಟೆ ಕೇವಲ ಒಂದು ಸಾಕ್ಷಿಯಲ್ಲ, ಅದೊಂದು ಸಂದೇಶವಾಗಿತ್ತು. ಹಾಗಾದ್ರೆ ಪೇತ್ರನ ನಂತರ ಒಳಗೆ ಹೋದ ಯೋಹಾನ ಈ ದೃಶ್ಯವನ್ನು ನೋಡಿ ನಂಬಿದನು ಎಂದು ಬೈಬಲ್ ಹೇಳುತ್ತೆ. ಆ ಕ್ಷಣದಲ್ಲಿ ಅವನು ನಿಖರವಾಗಿ ಏನನ್ನು ನಂಬಿದ? ಯೇಸು ಮತ್ತೆ ಬದುಕಿದಾರಾ ಅನ್ನೋ ಸಂಪೂರ್ಣ ಸತ್ಯ ಅವನಿಗೆ ಆಗ್ಲೇ ಅರಿವಾಯ್ತೆ? ಇಲ್ಲಿ ನಂಬಿಕೆ ಅನ್ನೋದು ಒಂದು ಪ್ರಕ್ರಿಯೆ. ಆ ಕ್ಷಣದವರೆಗೂ ಯೋಹಾನನ ಮನಸ್ಸಲ್ಲಿ ಗೊಂದಲ, ದುಃಖ, ಭಯ ಎಲ್ಲವೂ ಇತ್ತು. ಆದ್ರೆ ಆ ಮಡಚಿಟ್ಟ ಬಟ್ಟೆಯನ್ನು ನೋಡಿದಾಗ ಅವನಿಗೊಂದು ಕ್ಲಿಕ್ ಆಯ್ತು. ಇಲ್ಲಿ ನಡೆದದ್ದು ಕಳ್ಳತನವಲ್ಲ, ಇದೊಂದು ದೈವಿಕ ಘಟನೆ. ಇಲ್ಲಿ ಅವ್ಯವಸ್ಥೆ ಇಲ್ಲ, ಬದಲಾಗಿ ಒಂದು ದೈವಿಕವಾದ ವ್ಯವಸ್ಥೆ ಇದೆ ಎಂಬ ಸತ್ಯದ ದರ್ಶನವಾಯಿತು. ಅದು ಅವನ ನಂಬಿಕೆಯ ಪಯಣದ ಮೊದಲ, ಆದರೆ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಗಿತ್ತು. ಪುನರುತ್ಥಾನದ ಸಂಪೂರ್ಣ ದೈವಶಾಸ್ತ್ರೀಯ ಅರ್ಥ ಆಗಲೇ ಅವನಿಗೆ ತಿಳಿದಿತ್ತೋ ಇಲ್ವೋ, ಆದ್ರೆ ದೇವರು ಇಲ್ಲಿ ಕೆಲಸ ಮಾಡಿದ್ದಾರೆ ಎಂಬ ಸತ್ಯವನ್ನು ಅವನು ಮನಗಂಡ. ಅವನ ತರ್ಕಕ್ಕೆ ನಿಲುಕದ್ದು ಅವನ ಹೃದಯಕ್ಕೆ ಅರ್ಥವಾಯಿತು. ಅಂದ್ರೆ ಕಣ್ಣಿಗೆ ಕಂಡ ಒಂದು ಸಣ್ಣ ವಿವರ ಮನಸ್ಸಿನಲ್ಲಿದ್ದ ದೊಡ್ಡ ಗೊಂದಲವನ್ನು ನಿವಾರಿಸಿತು. ಇದು ನಿಜಕ್ಕೂ ಅದ್ಭುತ. ಸರಿ, ಈ ಘಟನೆಯನ್ನು ನಾವು ವಿಶ್ಲೇಷಿಸಿದೆವು, ಅದರೊಳಗಿನ ಗೂಢಾರ್ಥವನ್ನು ನೋಡಿದೆವು. ಈಗ ನಮ್ಮ ಪ್ರಶ್ನೆ ಏನೆಂದರೆ, 2000 ವರ್ಷಗಳ ನಂತರ ಈ ಕಥೆ ಕೇಳುತ್ತಿರುವ ನಮಗೆಲ್ಲರಿಗೂ ಇದರಲ್ಲಿ ಏನಾದರೂ ಸಂದೇಶ ಇದೆಯಾ? ಈ ಇಡೀ ಘಟನೆಯಿಂದ ನಾವು ಇವತ್ತು ಏನು ಕಲಿಬಹುದು? ಖಂಡಿತವಾಗಿಯೂ ಇದೆ. ಮೊದಲನೇದಾಗಿ ಮರಿಯಳಿಂದ ಕಲಿಯೋಣ. ಅವಳು ತನ್ನ ಜೀವನದ ಅತ್ಯಂತ ಕರಾಳ ಸಮಯದಲ್ಲಿ, ಅಂದ್ರೆ ಇನ್ನೂ ಕತ್ತಲಿದ್ದಾಗಲೇ, ಪ್ರೀತಿಯಿಂದ ಯೇಸುವನ್ನು ಹುಡುಕಿಕೊಂಡು ಹೊರಟಳು. ನಮ್ಮ ಬದುಕಿನಲ್ಲೂ ಹತಾಶೆ, ದುಃಖದ ಕತ್ತಲೆ ಆವರಿಸಿದಾಗ ನಾವು ಸುಮ್ಮನೆ ಕುಳಿತುಬಿಡ್ತೇವೆ. ಆದ್ರೆ ಈ ಘಟನೆ ಹೇಳುವುದೇನೆಂದ್ರೆ, ಕತ್ತಲೆಯಲ್ಲೇ ನಾವು ದೇವರನ್ನು ಹುಡುಕಲು ಆರಂಭಿಸಿದ್ರೆ ಪುನರುತ್ಥಾನದ ಬೆಳಕನ್ನು ಕಾಣಲು ಸಾಧ್ಯ. ಭರವಸೆ ಕಳೆದುಕೊಂಡ ಜಾಗದಲ್ಲೇ ಹೊಸ ಭರವಸೆ ಹುಟ್ಟುತ್ತೆ. ಹಾಗೆಯೇ ಪೇತ್ರ ಮತ್ತು ಯೋಹಾನರ ಓಟದ ಬಗ್ಗೆಯೂ ಯೋಚಿಸಬಹುದು. ಅವರು ಒಟ್ಟಿಗೆ ಓಡಿದ್ರು. ಒಬ್ಬ ವೇಗ, ಇನ್ನೊಬ್ಬ ನಿಧಾನ. ಒಬ್ಬ ಧೈರ್ಯಶಾಲಿ, ಇನ್ನೊಬ್ಬ ಚಿಂತನಶೀಲ. ನಮ್ಮ ನಂಬಿಕೆಯ ಸಮುದಾಯದಲ್ಲೂ ಹೀಗಿರುತ್ತಲ್ವಾ? ನಿಖರವಾಗಿ. ವಿಶ್ವಾಸದ ಹಾದಿಯಲ್ಲಿ ಎಲ್ಲರೂ ಒಂದೇ ವೇಗದಲ್ಲಿ ಓಡುವುದಿಲ್ಲ. ಕೆಲವರು ಯೋಹಾನನಂತೆ ಬೇಗ ಗುರಿ ತಲುಪಬಹುದು, ಕೆಲವರು ಪೇತ್ರನಂತೆ ಎಡವಿ ಮತ್ತೆ ಎದ್ದು ಓಡಬಹುದು. ಕೆಲವರು ಧೈರ್ಯವಾಗಿ ಮುನ್ನುಗ್ಗಬಹುದು, ಇನ್ನು ಕೆಲವರು ಹಿಂದೆ ನಿಂತು ದಾರಿ ಯೋಚಿಸಬಹುದು. ಇಲ್ಲಿ ಮುಖ್ಯವಾದುದು ಸ್ಪರ್ಧೆ ಅಲ್ಲ, ಜೊತೆಯಾಗಿ ಸಾಗುವುದು. ಯೋಹಾನನು ಮೊದಲು ತಲುಪಿದರೂ ಪೇತ್ರನಿಗಾಗಿ ಕಾಯುತ್ತಾನೆ, ಪೇತ್ರನು ಒಳಗೆ ಹೋಗಿ ದಾರಿ ತೋರಿಸುತ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಮ ಜೊತೆಗಿರುವವರ ವೇಗ, ಶೈಲಿ ಬೇರೆ ಆಗಿರಬಹುದು. ಅವರನ್ನು ಅರ್ಥಮಾಡಿಕೊಂಡು ಪರಸ್ಪರ ಬೆಂಬಲವಾಗಿ ಸಾಗುವುದೇ ನಿಜವಾದ ಸಮುದಾಯದ ಲಕ್ಷಣ. ಅಂದ್ರೆ ಸಂಶಯ ಬಂದಾಗ ಏನು ಮಾಡಬೇಕು ಅನ್ನೋದಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ. ಯಾಕೆಂದ್ರೆ ಮರಿಯಳ ಮಾತು ಕೇಳಿದಾಗ ಶಿಷ್ಯರಿಗೆ ಮೊದಲು ಬಂದಿದ್ದು ಸಂಶಯ ಮತ್ತು ಗೊಂದಲವೇ. ದೇಹವನ್ನು ಕದ್ದೊಯ್ದಿದ್ದಾರೆ ಅನ್ನೋದೇ ಅವರ ಮೊದಲ ಯೋಚನೆಯಾಗಿತ್ತು. ಹೌದು, ಸಂಶಯ ಬರುವುದು ಸಹಜ. ಆದರೆ ಅವರು ಆ ಸಂಶಯದಲ್ಲೇ ಉಳಿಯಲಿಲ್ಲ. ಸತ್ಯವನ್ನು ಪರೀಕ್ಷಿಸಲು ಅವರು ಸಮಾಧಿಯವರೆಗೂ ಓಡಿದರು. ನಮಗೂ ಅಷ್ಟೇ. ನಂಬಿಕೆಯಲ್ಲಿ ಸಂಶಯಗಳು ಬಂದಾಗ ನಾವು ದೂರ ಓಡುವುದಲ್ಲ, ಬದಲಾಗಿ ಸತ್ಯದ ಮೂಲದತ್ತ, ದೇವರ ಸನ್ನಿಧಿಯತ್ತ ಓಡಬೇಕು. ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರಕ್ಕಾಗಿ ಹುಡುಕಬೇಕು. ಆ ಖಾಲಿ ಸಮಾಧಿ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ಯಾವುದೇ ಕಷ್ಟ, ಸಾವು, ಹತಾಶೆ ಅಥವಾ ವೈಫಲ್ಯಗಳು ಶಾಶ್ವತವಲ್ಲ. ಅವು ದೇವರ ಶಕ್ತಿಯನ್ನು ಹಿಡಿದಿಡಲಾರವು ಅನ್ನೋ ಭರವಸೆಯನ್ನು ಕೊಡುತ್ತೆ. ಅದು ಅಂತ್ಯದ ಸಂಕೇತವಲ್ಲ, ಹೊಸ ಆರಂಭದ ಸಂಕೇತ. ಹಾಗಾದ್ರೆ ಮಗ್ದಲದ ಮರಿಯಳ ಆತಂಕದ ಸುದ್ದಿಯಿಂದ ಶುರುವಾದ ಈ ಘಟನೆ, ಗೊಂದಲದಿಂದ ಓಡಿದ ಶಿಷ್ಯರು ಕೊನೆಗೆ ಸಮಾಧಿ ಒಳಗಿನ ಮಡಚಿಟ್ಟ ಬಟ್ಟೆಯನ್ನು ನೋಡಿ
ಯೋಹಾನ್ ನಂಬಿಕೆಗೆ ಬರುವಲ್ಲಿ ಒಂದು ಘಟ್ಟ ತಲುಪುತ್ತೆ. ಆ ಖಾಲಿ ಸಮಾಧಿ ಸಾವು ಸೋತಿದೆ ಮತ್ತು ಪ್ರೀತಿ ಗೆದ್ದಿದೆ ಎಂಬುದರ ಒಂದು ಮೌನವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೌದು, ಆ ಸಮಾಧಿಯಲ್ಲಿದ್ದ ಬಟ್ಟೆಗಳು ಕೇವಲ ಬಟ್ಟೆಗಳಾಗಿರಲಿಲ್ಲ. ಅವು ಸಾವು ಇನ್ನು ಮುಂದೆ ಮನುಷ್ಯನ ಅಂತಿಮ ಬಂಧನವಲ್ಲ ಎಂದು ಸಾರುವ ಘೋಷಣೆಗಳಾಗಿದ್ದುವು. ಅದು ನಮ್ಮ ಜೀವನದಲ್ಲಿ ಎದುರಾಗುವ ಸಮಾಧಿಯಂತಹ ಅನುಭವಗಳಲ್ಲೂ ದೇವರ ಜೀವಂತ ಉಪಸ್ಥಿತಿಯನ್ನು ನಂಬಲು ಒಂದು ಆಹ್ವಾನ. ಕಷ್ಟದ ಪರಿಸ್ಥಿತಿಗಳು ಖಾಲಿಯಾಗಿ ಅಲ್ಲಿ ದೇವರ ನಿಯಂತ್ರಣದ ಕುರುಹುಗಳು ಕಾಣಿಸುತ್ತವೆ ಎಂದು ನಂಬಲು ಇದೊಂದು ಪ್ರೇರಣೆ. ಈ ದೃಶ್ಯವನ್ನು ನೋಡಿದರೂ ಅವನು ಆಶ್ಚರ್ಯಪಡುತ್ತಾ ಹಿಂದಿರುಗಿದನು ಎಂದು ಇನ್ನೊಂದು ಮೂಲವೇಳುತ್ತದೆ. ಇಬ್ಬರೂ ಒಂದೇ ಸತ್ಯವನ್ನು ಕಂಡರು, ಆದರೆ ಅವರ ಪ್ರತಿಕ್ರಿಯೆ ಬೇರೆಯಾಗಿತ್ತು. ಹಾಗಾದ್ರೆ ನಂಬಿಕೆಯೆಂದರೆ ತಕ್ಷಣ ಎಲ್ಲವನ್ನೂ ಅರ್ಥಮಾಡಿಕೊಡುವುದೇ? ಅಥವಾ ಅರ್ಥವಾಗದಿದ್ದರೂ ಆಶ್ಚರ್ಯಪಡುತ್ತಾ ಗೊಂದಲದಲ್ಲೇ ಸತ್ಯವನ್ನು ಹುಡುಕುತ್ತಾ ಸಾಗುವುದೇ? ಬಹುಶಃ ನಂಬಿಕೆಯ ಪಯಣ ಶುರುವಾಗುವುದು ಉತ್ತರಗಳಿಂದಲ್ಲ, ಸರಿಯಾದ ಪ್ರಶ್ನೆಗಳಿಂದ ಮತ್ತು ಆಶ್ಚರ್ಯದಿಂದಲೇ ಇರಬಹುದು. ಇದರ ಬಗ್ಗೆ ಯೋಚಿಸುತ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ದೈವಿ ಕರುಣೆಯ ಜಪಮಾಲೆ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಯೇಸುವೆ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವಜಲದ ಬುಗ್ಗೆಯನ್ನು, ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿದ್ದೀರಿ. ಜೀವದ ಮೂಲವೂ ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆಯ ಮಳೆಯನ್ನು ಸುರಿಸಿರಿ. ಈಟಿಯಿಂದ ತಿವಿಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತದ ಮತ್ತು ಜಲದ ಬುಗ್ಗೆಯನ್ನೇ ನಾನು ಆಶ್ರಯಿಸಿದ್ದೇನೆ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೋಂತಿಯೂಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ
ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಧರ್ಮಗುರುಗಳ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ
ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ವಿಕಲಚೇತನರ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರೂ ನಮ್ಮ ಪ್ರಭು ರಕ್ಷಕರೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ,
ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭು ರಕ್ಷಕರೂ ಆದ ಯೇಸುಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೇ, ನಮ್ಮ ಮೇಲೂ ಎಲ್ಲ ನಿರಾಶ್ರಿತರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತನೇ, ಮಿತಿಯಿಲ್ಲದ ದಯೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು, ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ಪಿತನ
ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಅಂತೋಣಿಯವರಿಗೆ ಪರಮ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ. ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ. ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೇ? ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವೂ ತೋರಲಿ. ಪಿತನಿಗೂ ಸುತನಿಗೂ ಇರುವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ.